ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಲಿಗೆ ಗ್ರಾಮದಲ್ಲಿ ಆಯೋಜಿಸಿದ್ದ ಹಿಲಲಿಗೆ ಪ್ರೀಮಿಯರ್ ಲೀಗ್ನ ಸೀಸನ್ 4ರ ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ನೆರವೇರಿತು. ಇನ್ನು ಹಿಲಲಿಗೆ ಪ್ರೀಮಿಯರ್ ಲೀಗ್ನ ಸೀಸನ್ 4ರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 8 ತಂಡಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ ದೃಶ್ಯ ಕಂಡುಬಂತು. ಇನ್ನು ಹಿಲಲಿಗೆ ಪ್ರೀಮಿಯರ್ ಲೀಗ್ನ ಸೀಸನ್ 4ರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಹಿಲಲಿಗೆ ಡ್ರ್ಯಾಗನ್ಸ್ ತಂಡದವರು ಪಡೆದುಕೊಂಡರೆ, ಎರಡನೇ ಬಹುಮಾನವನ್ನು ಕೆಂಪೇಗೌಡ ಕ್ರಿಕೆಟರ್ಸ್ ತಂಡ ಪಡೆದುಕೊಂಡಿತ್ತು. ಇನ್ನು ಮೂರನೇ ಬಹುಮಾನವನ್ನು ಜೈಭೀಮ್ ಕ್ರಿಕೆಟರ್ಸ್ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು. ಹಾಗೆಯೇ ಗಣ್ಯರಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಹಿಲಲಿಗೆ ಕೃಷ್ಣಾರೆಡ್ಡಿ, ವೇಣುಗೋಪಾಲ್, ರಮೇಶ್, ಶಿವಮ್ಮ, ವಿಕೆಟಿ ರಾಮು, ಉಮೇಶ್, ಮುತ್ತು, ಸ್ವಾಮಿ, ಹಿಲಲಿಗೆ ಡ್ರ್ಯಾಗನ್ಸ್ ತಂಡದ ಮಾಲೀಕರಾದ ಉಮೇಶ್ ಮತ್ತು ರವಿಕುಮಾರ್, ಮನು ವಾರಿಯರ್ಸ್ ತಂಡದ ಮಾಲೀಕರಾದ ವಿಕೆಟಿ ರಾಮು, ಕೆಂಪೇಗೌಡ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ರಾಜೇಶ್ ಮತ್ತು ಕಿರಣ್, ಹಿಲಲಿಗೆ ಲೆಜೆಂಡ್ಸ್ ತಂಡದ ಮಾಲೀಕರಾದ ಮಧು, ಜೈಭೀಮ್ ಕ್ರಿಕೆಟರ್ಸ್ ತಂಡದ ಮಾಲೀಕರಾದ ವಾಲೆ ಮಂಜು, ಹಿಲಲಿಗೆ ಈಗಲ್ಸ್ ತಂಡದ ಮಾಲೀಕರಾದ ಕೀರ್ತಿರಾಜ್, ಹಿಲಲಿಗೆ ಟೈಟನ್ಸ್ ತಂಡದ ಮಾಲೀಕರಾದ ಅನಿಲ್ ಮತ್ತು ಸುಜಯ್, ಹಿಲಲಿಗೆ ಸೀನಿಯರ್ ಟೈಗರ್ಸ್ ತಂಡದ ಮಾಲೀಕರಾದ ಮಂಜುನಾಥ್ ರೆಡ್ಡಿ, ಗಜೇಂದ್ರರವರು ಭಾಗವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಂದೀಪ್, ಮಂಜುನಾಥ್, ರವಿಕುಮಾರ್, ಮನು, ಸಂತೋಷ್, ಟೋನಿ, ಡಿಕೆ, ಕಿರಣ್, ಪ್ರಶಾಂತ್, ಉದಯ್, ಗುರು, ಸಂದೀಪ್, ನಂದಾ, ನವೀನ್ ಮಾಸ್, ವಿಶ್ವ, ಕಾರ್ತಿಕ್, ಸುನಿಲ್, ಎಂಜೆ, ಮಂಜುನಾಥ್, ಹರೀಶ್, ಸಿದ್ದು, ಅಭಿ, ವೆಂಕಿ, ಕಾರ್ತಿಕ್, ವಿಕ್ಕಿ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದರು. ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಹಿಲಲಿಗೆ ಗ್ರಾಮದ ಪ್ರತಿಭಾವಂತ ಆಟಗಾರರಾದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಮೈದಾನವನ್ನು ಆಟ ಆಡೋದಕ್ಕೆ ಅನುವು ಮಾಡಿಕೊಟ್ಟಂತಹ ಮುನ್ಪಾಪೇಟೆಯವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ವರ್ಷದ 2026ನೇ ವರ್ಷದ ಪ್ರತಿಭಾವಂತ ಆಟಗಾರರು ಎಲ್ಲರೂ ಅತ್ಯುತ್ತಮವಾಗಿ ಆಟ ಆಡಿದ್ದಾರೆ. ಸತತವಾಗಿ 2ನೇ ವರ್ಷ ಫೈನಲ್ಗೆ ಬಂದಂತಹ ಉಮೇಶ್ ಅವರ ತಂಡಕ್ಕೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಪಾಪ ಸತತವಾಗಿ 3 ವರ್ಷ ಎದ್ದು ಬಿದ್ದು ಕೆಂಪೇಗೌಡ ಅವರು ನಾವು ಕನ್ಸಲ್ ಅಂದ್ಕೊಂಡಿರಲಿಲ್ಲ. ಮೋಸ್ಟ್ಲಿ ಈ ವರ್ಷ ಜೈಭೀಮ್ ತಂಡ ಮತ್ತೆ ಉಮೇಶ್ ತಂಡ ಫೈನಲ್ ಬರುತ್ತೆ ಅಂದ್ಕೊಂಡಿದ್ವಿ. ಆಶ್ಚರ್ಯವಾಗಿ ಕಿರಣ್ ಅವ್ರ ತಂಡ ಕೆಂಪೇಗೌಡ ತಂಡ ಫೈನಲ್ ಬಂದಿದೆ. ಫೈನಲಲ್ಲಿ ಗೆಲ್ತಾರೆ ಅಂತ ನನ್ನ ಹೃದಯ ಹೇಳ್ತದೆ. ಈ ವರ್ಷ ಅವರೇ ಕಪ್ ಗೆಲ್ಲೋದು ಅಂತ ಹೃದಯ ಹೇಳ್ತದೆ. ಆಟದಲ್ಲಿ ಸೋಲು ಗೆಲ್ಲುತ್ತೆ. ದಯವಿಟ್ಟು ಅತ್ಯುತ್ತಮವಾಗಿ ಆಟ ಆಡಿ ಎಲ್ಲರೂ ಇವತ್ತು ಕೊನೆಗೊಳ್ತಾ ಇದೆ. ಚೆನ್ನಾಗಿ ಆಟ ಆಡಿದ್ದಾರೆ. ಬಹಳ ಉತ್ಸಾಹದಿಂದ ಆಟಗಾರರು ಪ್ರತಿಭೆಯನ್ನು ತೋರಿಸಿ ಈಗಾಗಲೇ ಫೈನಲ್ ಅಂತಿಮ ಹಂತಕ್ಕೆ ಬಂದು ಹಿಲಲಿಗೆ ಡ್ರ್ಯಾಗನ್ಸ್ ಮತ್ತು ಒಳ್ಳೆಯದಾಗಿ ಈ ಒಂದು ಆಟ ಶಾಂತಿಯುತವಾಗಿ ಎಲ್ಲ ಸಮನ್ವಯದಿಂದ ಆಡಿದ್ದೀರ. ಸೋತಿರ್ತಕ್ಕಂಥ ತಂಡ ಮತ್ತೊಮ್ಮೆ ನೆಕ್ಸ್ಟ್ ಸೀಸನ್ನಲ್ಲಿ ಗೆಲ್ಲಿ ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ನಿಮ್ಗೆಲ್ಲರೂ ಒಳ್ಳೆಯದಾಗಲಿ.
ಪ್ರಯತ್ನ ಸಿಕ್ಕಬಾಲ ಸರಿಸಿ ತೀರ್ಮಾನ ಅಂತಿಮ ತೀರ್ಮಾನವೇ ಅಂತಿಮ ತೀರ್ಮಾನ. Dot ball. Wide ball. ಮತ್ತೊಂದು dot ball. KSS. Wide ball. ಪ್ರಯತ್ನ ಸಿದ್ದೂರ್ ಕಡೆಗೆ ಬಾಲ್ ಸಿಂಗಲ್. ನೋಡಕ್ ಚಾನ್ಸ್ ಇಲ್ಲ ಅಲ್ಲಿ ಬಾಲ್ ಚೆಂಡು ಕೀಪರ್ ಹತ್ರ ಬಾಲ್ ಔಟ್. ಕೊನೆಯ ಸತ ರಾಜೇಶ್ ಅಣ್ಣ ಮೊದಲ ಬಾರಿಗೆ ಎರಡನೇ ಸತಿ ಚಾಂಪಿಯನ್ಸ್ ಆದಂತಹ ಡ್ರ್ಯಾಗನ್ ಇಲ್ಲಿಗೆ ಮಗ ಸಂಘಟಿಸಿದರು. ಉತ್ತಮ ಬ್ಯಾಟಿಂಗ್ ಆಡಿದ ಸಿದ್ದು ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್. ಮೊದಲನೇ ಸೀಸನ್ ಆದ ಎರಡನೇ ಸೀಸನ್ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳು ಸ್ಪಂದಿಸಿದ್ದಾರೆ. ಅವರಿಗೂ ಸಹ ವಂದನೆಗಳು. ಮತ್ತು ಕ್ರೀಡಾಪಟುಗಳು ಡ್ರ್ಯಾಗನ್ಸ್ ಅವರು ಸತತ ಎರಡನೇ ಬಾರಿ ಜೈಬೇರಿ ಬಾರಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕದ ಅಭಿನಂದನೆಗಳು. ಮತ್ತು ಕೆಂಪೇಗೌಡ ಅವರು ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ. ಮತ್ತು JBM ತಂಡದವರು ಎರಡನೇ ಸಲ ಭಾಗವಹಿಸಿ ಸೀಸನ್ 4ರಲ್ಲಿ ಎರಡನೇ ಸಲ ಭಾಗವಹಿಸಿ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಟೈಮು ಲೀಗಲ್ಲಿ ಹೋಗಿದ್ರು, ಈ ಸಲ 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ಅಂದರೆ ತುಂಬ ಶ್ರಮ ಪಟ್ಟಿದ್ದಾರೆ. ಎಲ್ಲ ಕ್ರೀಡಾಪಟುಗಳಿಗೂ ಮುಂದೆ ಒಂದ್ಸಲ ನೀವು ಗೆಲ್ತೀರಾ. ಈ ಸಲ ಏನು ತಪ್ಪು ಮಾಡಿದ್ದೀರಾ ಅದರಲ್ಲಿ ಚಿತ್ಕೊಳ್ಳಿ, ಮುಂದೆ ಒಂದ್ಸಲ ಗೆಲ್ತೀರಾ. ಸ್ಪೋರ್ಟ್ಸಲ್ಲಿ ನಾವೇ ಅನ್ನೋದು ಯಾರೂ ಇಲ್ಲ. ಖಂಡಿತ ನೀವು ಒಂದ್ಸಲ ಗೆಲ್ತೀರಾ. ಆಲ್ ದ ಬೆಸ್ಟ್ JBM ಅವ್ರಿಗೆ. ಮತ್ತು ಎಲ್ಲ ತೀರ್ಪುಗಾರರು ಸಹ ಎಲ್ಲ ಪಂದ್ಯಗಳಿಗೂ ಭಾಗವಹಿಸಿದ್ದಾರೆ. ತೀರ್ಪುಗಾರರಲ್ಲಿ ಯಾರನ್ನ ಆಟಗಾರರು ಅವರಿಗೆ ಕೋಪಿಷ್ಟವಾಗಿ ಏನನ್ನ ಮಾತಾಡಿದರೆ ಆ ಕ್ಷಮೆ ಇರಲಿ. ಯಾಕಂದರೆ ಯಾರೇ ಕ್ರೀಡಾಪಟುಗಳಿಗಾಗಲಿ ತೀರ್ಪುಗಾರನ ಮಾತಾಡಬಾರ್ದು. ಎಲ್ಲ ರಾಷ್ಟ್ರೀಯ ಇಂಟರ್ನ್ಯಾಷನಲ್ ಎಲ್ಲ ಟೀಮಲ್ಲಿ ಸಹಜ ಅದು. ಇನ್ನೊಂದ್ಸಲ ಆದರೂ ಯಾರನ್ನ ತಿದ್ಕೊಳ್ಳಿ ಮಾತಾಡಿದರೆ ಈ ಸಲ ನಾನು ನೋಡಿಲ್ಲ.
ನಾನು ನೋಡಿಲ್ಲ, ಅದಕ್ಕಾಗಿ ಯಾರನ್ನ ಮಾತಾಡಿದ್ರೆ ತಿಳ್ಕೊಳ್ಳಿ. ಎಲ್ಲಾ ತಂಡದಲ್ಲೂ ಅದು ಬಹುಶಃ ಸಹಜ. ಅದಕ್ಕಾಗಿ ಎಲ್ಲ ಭಾಗವಹಿಸಿದ, ಚೆನ್ನಾಗಿ ಆಡಿದ್ರ, ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ಸೀಸನ್ ಎಲ್ರಿಗೂ ಚೆನ್ನಾಗಿ ಆಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಚೆನ್ನಾಗಿ ಆಡಿದ್ರ, ಆಲ್ ದ ಬೆಸ್ಟ್. ಮುಂದ್ಸರಿ ಇನ್ನೂ ಚೆನ್ನಾಗಿ ಆಡ್ರಿ. ಆಮೇಲೆ ಎಲ್ಲ ಟೀಮ್ಗೆ ಯಾವ ಫೈನಲ್ ಈಗ ಇದ್ದಿದ್ರು ಮುಂದ್ಸರಿ ತುಂಬ ಚೆನ್ನಾಗಿ ಮಾಡ್ಕೊಡ್ಬೇಕು. ಈಗ ಏನಾಗಿದೆ ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದೆ, ಓಕೆನಾ? ಅದನ್ನ ತಿದ್ಕೊಂಡು ಮತ್ತೆ ಎಲ್ಲದನ್ನ ರೆಡಿ ಮಾಡ್ಕೊಡ್ರಿ. ಮತ್ತೆ ಎಲ್ರಿಗೂ ಸ್ವಾಗತ. HPL ಸೀಸನ್ 4ರಲ್ಲಿ ಸುಮಾರು 8 ತಂಡಗಳು ಭಾಗವಹಿಸಿತ್ತು. ಇದರಲ್ಲಿ ಡ್ರ್ಯಾಗನ್ಸ್ ಅವರು ಆರ್ಗನೈಸ್ ಆಗಿ ಅವರು ಅಚ್ಚುಕಟ್ಟಾಗಿ ಎಲ್ಲ ನಡೆಸ್ಕೊಟ್ಟಿದ್ದಾರೆ. ಅದು ಸಣ್ಣ ಪುಟ್ಟ ಏನೋ ಒಂದು ತೊಂದರೆಗಳಾಗಿರುತ್ತೆ, ಅದು ಸರ್ವಸಾಮಾನ್ಯ. ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಂಡು ಹೋದರೆ ಎಲ್ಲರಿಗೂ ಉತ್ತಮ. ಹಾಗೂ ಎಲ್ಲ ತಂಡದ ಆಟಗಾರರು ಹಾಗೂ ಎಲ್ಲ ತಂಡಗಳು ಉತ್ತಮವಾದ ಪ್ರದರ್ಶನವನ್ನು ನೀಡಿ ಈ ಒಂದು HPL ಸೀಸನ್ ಉತ್ತಮವಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಸೊ ಎಲ್ಲ ತಂಡಗಳಿಗೂ, ಎಲ್ಲ ತಂಡದ ಓನರ್ಸು, ಟೀಮ್ ಕ್ಯಾಪ್ಟನ್ಸ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. HPL ಸೀಸನ್ 4 ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಎಲ್ಲ ತಂಡದ ನಾಯಕರಿಗೂ ಹಾಗೂ ಓನರ್ಸ್ಗೂ ಅಭಿನಂದನೆ ತಿಳಿಸ್ತೀನಿ. ಹಾಗೂ 2ನೇ ಸಾರಿ ಡ್ರ್ಯಾಗನ್ಸ್ ಅವರು ಸೀಸನ್ 4ನ ಹೊಡೆದಿದ್ದಾರೆ, ಅವ್ರಿಗೂ ಅಭಿನಂದನೆ ತಿಳಿಸ್ತಾ HPL ಸೀಸನ್ 5ನ ಎಲ್ಲರೂ ಸೇರಿ ಇನ್ನೂ ತುಂಬ ಚೆನ್ನಾಗಿ ನಡೆಸೋಣ. ಈ ಸೀಸನಲ್ಲಿ ಏನೇ ಲೂಪ್ ಹೋಲ್ಸ್ ಇದ್ರು ಅದನ್ನು ಚೇಂಜ್ ಮಾಡಿಕೊಂಡು ಇನ್ನೂ ಅಪ್ಡೇಟ್ ಮಾಡ್ಕೊಂಡು ಹೋಗೋಣ ಅಂತ ಕೋರ್ಕೊಳ್ತೀನಿ. ಈ ಆವೃತ್ತಿಯಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಿಗೂ ನನ್ನ ಧನ್ಯವಾದಗಳು. ಎಲ್ಲ ತಂಡದ ಮಾಲೀಕರು ಮತ್ತು ಕ್ಯಾಪ್ಟನ್ಸು ಮತ್ತು ಪ್ಲೇಯರ್ಸು ತುಂಬ ಚೆನ್ನಾಗಿ ಆಡಿದ್ದೀರಾ. ನನ್ನ ಯಾವುದೇ ರೀತಿಯಾದಂಥ ಒಂದು ತಪ್ಪುಗಳಿದ್ರೆ ಅದನ್ನು ಮುಂದಿನ ಆವೃತ್ತಿಯಲ್ಲಿ ಸರಿಪಡಿಸ್ಕೊಂಡು ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ನಡೆಸಬೇಕಂತ ನಾನು ಕೋರ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಡ್ರ್ಯಾಗನ್ಸ್ ಟೀಮ್ಗೆ ಕಂಗ್ರ್ಯಾಚುಲೇಷನು. ಹಾಗೆ 2ನೇ ಟೀಮ್ ಕೆಂಪೇಗೌಡ ಕಂಗ್ರ್ಯಾಚುಲೇಷನ್. ಹಾಗೆ ಜೈ ಭೀಮ್ ಟೀಮ್ ನಮ್ಮದು 3ನೇ ಸ್ಥಾನ ಬಂದಿದೆ. ಜೈ ಭೀಮ್ ಕಂಗ್ರ್ಯಾಚುಲೇಷನ್. ಹಾಗೆ ಎಲ್ಲ ಟೀಮವರು ಚೆನ್ನಾಗಿ ಆಡಿದ್ದಾರೆ. ಎಲ್ಲ ಟೀಮ್ಗಳಿಗೆ ಧನ್ಯವಾದಗಳು. ಹಾಗೆ ನಮ್ಮ ಡ್ರ್ಯಾಗನ್ಸ್ ಟೀಮ್ ಈ ಸಲ ಟೀಮ್ನ ಕ್ರಿಕೆಟ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡೋಗಿದ್ದಾರೆ. ಏನಾದರೂ ತಪ್ಪಾಗಿದ್ದರೆ ಮುಂದಿನ ದಿನಗಳಲ್ಲಿ, ಮುಂದಿನ ಮ್ಯಾಚ್ಗಳಲ್ಲಿ ಸರಿಪಡಿಸ್ಕೊಳ್ಳೋಣ. ನಮ್ಮ ಕಡೆನಿಂದ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ಸ್ವಲ್ಪ ಕೋಪದಲ್ಲಿ ಮಾತಾಡಿದರೆ ಅವರಿಗೆ ಸಾರಿ. ಹಾಗೆ 1-2 ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಇಷ್ಟೊಂದು ಪರಿಶ್ರಮ ಪಟ್ಟಿದ್ದೀವಿ, ಇದಕ್ಕೆ ತಂಡದ ಮಾಲೀಕರೇ ಕಾರಣ. ಯಾಕಂದರೆ ತಂಡದ ಮಾಲೀಕರು ಟೀಮನ್ನು ಪಿಕ್ ಮಾಡಿ ಅವರು ತಂಡವನ್ನು ಕಟ್ಟಿಲ್ಲ ಅಂದರೆ ಯಾವುದೇ ಒಂದು ಟೂರ್ನಮೆಂಟು ಆಗಲ್ಲ. ಹಾಗಾಗಿ ಎಲ್ಲ ತಂಡದ ಮಾಲೀಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರು ಉತ್ತಮವಾಗಿ ಆಟ ಆಡಿದ್ದಾರೆ. ಸತತ 2 ಸಿಕ್ಸರ್ ಹೊಡೆದು ಜಯಕ್ಕೆ ಕಾರಣ ಆಗಿದ್ದಾರೆ. ನವೀನ್ ಅವರಿಗೆ ಧನ್ಯವಾದಗಳು. ತಂಡದ ಇಲ್ಲಿಗೆ ಪ್ರೀಮಿಯರ್ ಲೀಗ್ನ 4ನೇ ಆವೃತ್ತಿಗೆ ಎಲ್ಲ ಮುಗಿತಾ ಬಂದಿದೆ. ಮುಗಿದಿದೆ ಇಂದು ಫೈನಲ್ಲು.
ಆ ಫೈನಲ್ವರೆಗೂ ಎಲ್ಲ ಸಹಕರಿಸಿದ ಕ್ರೀಡಾಪಟುಗಳಿಗೂ, ಆ ಕ್ರೀಡಾಪಟುಗಳಿಗೆ ಸ್ಪಂದನೆ ನೀಡಿದ ಎಲ್ಲ ಕ್ರೀಡಾಭಿಮಾನಿಗಳು ಸಹ ವಂದನೆಗಳು. ಮತ್ತು ಈ ಸತತ 4ನೇ ಬಾರಿ ನಡೆಸಿಕೊಟ್ಟು 2ನೇ ಬಾರಿ ಉಮೇಶ್ ತಂಡವರು ಜಯಭಾರಿ ಸಾಧಿಸಿದ್ದಾರೆ, ಅವ್ರಿಗೂ ಸಹ ವಂದನೆಗಳು. ಮತ್ತು ಕೆಂಪೇಗೌಡ ತಂಡದವರು ಸಹ ಅವರು 2ನೇ ಬಹುಮಾನ ಪಡ್ಕೊಂಡವ್ರೆ, ಅವ್ರಿಗೂ ಸಹ ವಂದನೆಗಳು. ಜೈ ಭೀಮ್ ತಂಡದವರು 2ನೇ ಬಾರಿ ಭಾಗವಹಿಸಿ, ಇದೇ ಸಲ 2ನೇ ಬಾರಿ ಭಾಗವಹಿಸಿ ಕಳೆದ ಬಾರಿ ಲೀಗಲಲ್ಲಿ ಹೋಗಿದ್ದರು, ಈ ಸಲ 3ನೇ ಪ್ಲೇಸ್ಗೆ ತೃಪ್ತಿಪಟ್ಟಿದ್ದಾರೆ, ಅವರು ಸಹ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು 4ನೇ ಸ್ಥಾನದಲ್ಲಿ ಮನು ವಾರಿಯರ್ಸು 4ನೇ ಸ್ಥಾನ ಪಡ್ಕೊಂಡವ್ರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಸೀನಿಯರ್ಸ್ ತಂಡ ಎಲ್ಲ ಸೀನಿಯರ್ಸ್ ಮತ್ತು ಎಲ್ಲ ತಂಡದವ್ರಿಗೂ ಸಹ ಧನ್ಯವಾದಗಳು. ಸೀನಿಯರ್ಸ್ ತಂಡದಲ್ಲಿ ನವೀನ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿದ್ರು. ಮೊದಲ ಪಂದ್ಯ ಗೆಲುವಿನಲ್ಲಿ ತುಂಬ ಶ್ರಮ ಪಟ್ಟಿದ್ದಾರೆ ನವೀನ್ ಅವರು, ಅವ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತು ಇದೇ ಥರ ಇನ್ನು ಮುಂದಿನೂ ಸಹ ಇದೇ ಈಲೆಲ್ಗೆ ಪ್ರೀಮಿಯರ್ ಲೀಗು ಇದೇ ಥರ ನಡೆಯಲಿ, ಅವ್ರಿಗೆ ಎಲ್ರಿಗೂ ಸ್ಪಂದಿಸಲಿ, ಎಲ್ಲ ಕ್ರೀಡಾಪಟುಗಳಿಗೂ ಎಲ್ಲ ತಂಡದ ಮಾಲೀಕರು ಸಹ ಇದೇ ಥರ ಸ್ಪಂದಿಸಲಿ. ಮತ್ತು ಏನೇ ಲೋಪದೋಷ ಇದ್ದರೆ ಮುಂದಿನ ಸಲ ತಿದ್ದುಕೊಳ್ಳಿ, ಇನ್ನೂ ಶಾಂತಿಯುತವಾಗಿ ನಡೀಲಿ. ನಾನು ನೋಡಿಲ್ಲ, ಇನ್ನೂ ಏನೇನು ಆಗಿದ್ದರೆ ಆ ತಪ್ಪು ತಿದ್ಕೊಬೇಕು, ಮುಂದೆ ಚೆನ್ನಾಗಿ ನಡೀಬೇಕಂತ ಎಲ್ಲ ಕ್ರೀಡಾಪಟುಗಳಲ್ಲಿ ಹೇಳ್ತಾ ಇದ್ದೀನಿ ಅಂತ ಎಲ್ರಿಗೂ ವಂದನೆ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸೀಸನ್ 4ರ ಆವೃತ್ತಿಯನ್ನು ನಾವೇನು 5 ವಾರದ ಮುಂಚೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಒಂದು ದಿನ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಪಂದ್ಯಾವಳಿಗಳನ್ನು ಮುಗಿಸಿ ಇವತ್ತು ಫೈನಲ್ ಪಂದ್ಯವನ್ನು ಈಗಾಗಲೇ ಮುಗಿಸಿ ಪ್ರೈಜ್ ವಿತರಣೆಯನ್ನು ಮಾಡಿದ್ದೀವಿ. ಈ ಒಂದು ಪಂದ್ಯಗಳು ನಡಿಬೇಕಾದ್ರೆ ಬಹುಮುಖ್ಯ ಕಾರಣ ನಮ್ಮ 8 ತಂಡದ ಮಾಲೀಕರು. ಆ ಮಾಲೀಕರಿಲ್ಲ ಅಂದರೆ ಯಾವುದೇ ತಂಡಗಳು ಬಂದು ಆಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಅದರದೇ ಆದಂಥ ಖರ್ಚು ವೆಚ್ಚಗಳು ಅವ್ರಿಗೆ ಇರ್ತವೆ. ಎಂಟ್ರಿ ಫೀಸನ್ನು ಕಟ್ಟಬೇಕು, ಜರ್ಸಿಯನ್ನು ಮಾಡಿಸ್ಬೇಕು, ಹುಡುಗರದ ಎಲ್ಲ ಆಟಗಾರದ ಸ್ವಲ್ಪ ಖರ್ಚು ವೆಚ್ಚಗಳನ್ನು, ಊಟದ ವ್ಯವಸ್ಥೆಗಳನ್ನು ನೋಡ್ಕೊಬೇಕಾಗುತ್ತೆ. ಹಾಗಾಗಿ ತಂಡದ ಮಾಲೀಕರು ಏನು ಇವತ್ತಿನ ದಿನ ನಮ್ಮ ಈ ಸೀಸನ್ 4 ಸತತವಾಗಿ 1ನೇ ಸೀಸನ್ನಿಂದ ಎಲ್ಲ ಆ 4ನೇ ಸೀಸನ್ವರೆಗೂ ಸತತವಾಗಿ ಮಾಲೀಕರು ಭಾಳ ಅಚ್ಚುಕಟ್ಟಾಗಿ ಟೀಮ್ಗಳನ್ನು ತಗೊಂಡು ನಮಗೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ 8 ತಂಡದ ಮಾಲೀಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ವರ್ಷ ಡ್ರ್ಯಾಗನ್ಸ್ ತಂಡದವರು ಈ ಒಂದು ಪಂದ್ಯ ಆರ್ಗನೈಸ್ ಮಾಡಬೇಕು ಅಂತೇಳಿ ಕಳೆದ ವರ್ಷ ನಾವು ಏನು ಚಾಂಪಿಯನ್ಸ್ ಆಗಿದ್ವಿ, ಹಾಗಾಗಿ ಈ ವರ್ಷ ನಡೆಸಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಜೊತೆಯಾಗಿ ಎಲ್ಲ ಅಂಟರ್ಸ್ ತಂಡದ ಹುಡುಗರು ಎಲ್ಲರೂ ಕೂಡ ಈಲೆಲ್ಗೆ ಯುವಕರು ಪ್ರತಿಯೊಬ್ಬರು ಕೂಡ ನಮ್ಮ ಟೋನಿ ಇರ್ಬೋದು, ಕಿರಣ್ ಇರ್ಬೋದು, ನಮ್ಮ ಸುನಿಲ್ ಇರ್ಬೋದು, ರಾಜೇಶ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ನವೀನು, MJ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಯಲ್ಲಿ ನಿಂತು ಈ ಒಂದು ಟೂರ್ನಿಮೆಂಟನ್ನು ಸಕ್ಸಸ್ ಆಗೋದಕ್ಕೆ ಕಾರಣಭೂತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ HPL ಸೀಸನ್ ಇದು 106 ಸೀಸನ್ಗಳಾಗಿ ಬೆಳೀಲಿ ಅಂತ ಹೇಳ್ತಾ ನಾನು ಈ ಒಂದು ಸೀಸನ್ಗೆ ವಿದಾಯವನ್ನು ಹೇಳ್ತಾ ಶುಭವನ್ನು ಕೋರ್ತಾ ಇದ್ದೀನಿ. ಸೀಸನ್ 4 ಅಂತಿಮ ಘಟ್ಟ ತಲುಪಿದೆ. ಅದೇ ರೀತಿ ಈ ಬಾರಿ ಯಶಸ್ವಿಯಾಗಿ ನಡ್ಕೊಂಡು ಹೋಗಿದ್ದೀರಿ. ಡಿಪೆಂಡಿಂಗ್ ಚಾಂಪಿಯನ್ ಅಂತ ಹೇಳ್ಬೋದು ಡ್ರ್ಯಾಗನ್ಸ್ ಅವರು. ಸತತ ಬಾರಿಗೆ 9 ಮ್ಯಾಚ್ಗೆ 9 ಇದುವರೆಗೂ ಯಾರು ಗೆದ್ದೇ ಇಲ್ಲ. ಈ ಬಾರಿ ಗೆದ್ದು ಇತಿಹಾಸ ಸೃಷ್ಟಿ ಮಾಡಿದರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. 2ನೇ ಚಾಂಪಿಯನ್ಸ್ ಆಗಿ ರನ್ನರ್ ಅಪ್ ಆಗಿ ಕೆಂಪೇಗೌಡ ಕ್ರಿಕೆಟ್ ಆಗಿದ್ದಾರೆ, ಅವ್ರಿಗೂ ವಂದನೆಗಳು. ಅದೇ ರೀತಿ ಜೈ ಭೀಮ್ ಅವ್ರಿಗೂ ಸಹ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರೀಡೆ ಅನ್ನೋದು ಪ್ರತಿಯೊಬ್ಬರ ಟೀಮ್ಗೂ ಒಂದು ಮುಖ್ಯವಾದ ಕ್ರೀಡೆ ನಮ್ಮೂರಲ್ಲಿ ಆಗಿರುತ್ತೆ. ನಾನು ಒಂದು ಮಾತು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾವುದೇ ಕಾರಣಕ್ಕೂ ಕ್ರಿಕೆಟ್ನ ನಿಲ್ಸೋಕೆ ಹೋಗಬೇಡಿ. ನಮ್ಮೂರಲ್ಲಿರೋಂಥ ಹಿರಿಯರು ಕಿರಿಯರು ಎಲ್ಲರೇ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮೂರಲ್ಲಿ ಇರೋಂಥ ಹುಡುಗರಿಗೆ ಕ್ರೀಡೆಗೆ ಪ್ರೋತ್ಸಾಹ ಜಾಸ್ತಿ ಮಾಡಿಕೊಡ್ಬೇಕು. ಯಾಕಂದರೆ ಆಲ್ರೆಡಿ HPL ಸೀಸನ್ ನಿಮ್ಗೆ ಗೊತ್ತಿಲ್ಲ, ಮಕ್ಕಳದು ಸಹ ನಾವು ಮಾಡ್ತಾಯಿದ್ದೀರಿ. ನೆಕ್ಸ್ಟ್ ವರ್ಷದಿಂದ ಅದ್ದೂರಿಯಾಗಿ ಮಕ್ಕಳದ್ದು ಮಾಡೋಣ ಅಂತ ಎಲ್ಲ ಡಿಸೈಡ್ ಮಾಡಿದೆ ಆಲ್ರೆಡಿ. ಅದು ಒಂದು 5 ಟೀಮ್ ಇದೆ. ನೆಕ್ಸ್ಟ್ ವರ್ಷ ಇನ್ನೊಂದು ಟೀಮ್ ಆ್ಯಡ್ ಆಗುತ್ತೆ. ಮುಂದೆ ಬರುವಂಥ HPL ಸೀಸನ್ 5ನ ನಾವು ಕಮಿಟಿ ಮುಖಾಂತರ ಮಾಡಿಕೊಂಡು ಒಂದು ಕಮಿಟಿ ಮುಖಾಂತರ ಆರ್ಗನೈಸ್ ಮಾಡಿ ಯಶಸ್ವಿ ಮಾಡ್ಬೇಕು ಅಂದ್ಕೊಂಡಿದ್ರಿ. ಆ ಕಮಿಟಿಗೆ ಎಲ್ಲರೂ ಇಲ್ಲಿ ಮೇಲೆ ಕೂತಿರೋಂಥ ಎಲ್ಲ ಡ್ರ್ಯಾಗನ್ಸ್ ಆಗಲಿ, ಓವರಾಲ್ ನನ್ನ ಪ್ರಕಾರ ಇಲ್ಲಿಗೆ ಅಂಟರ್ಸ್ ಅನ್ನೋ ಟೀಮ್ ಇದೆ. ಆ ಟೀಮ್ ಸಪೋರ್ಟ್ ಮುಖಾಂತರ ನಮಗೆ ಹಿರಿಯರು ಅಂತಿಲ್ಲ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಾರೆ ಎಲ್ಲ ಟೀಮ್ ಓನರ್ಸು ಹಾಗೂ ಓನರ್ಸ್ ಆಗಲಿ, ಊರಿನ ಹಿರಿಯ ಮುಖಂಡರುಗಳಾಗಲಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರೀಡೆಯನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. PL ಸೀಸನ್ 4 ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಮೊದಲನೇ ಡ್ರ್ಯಾಗನ್ಸ್ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಈ ವರ್ಷ ಅವರೇ ಆರ್ಗನೈಸ್ ಮಾಡಿದ್ದು.
ಅವ್ರಿಗೆ ಧನ್ಯವಾದಗಳು. ಅದಕ್ಕಿಂತ ಹೆಚ್ಚು ಮುಖ್ಯವಾಗಿ ನಮಗೆ ಗ್ರೌಂಡ್ ಆಡೋಕ್ಕೆ ಮುನ್ಪಾಪ್ ರೆಡ್ಡಿ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಕುಟುಂಬದವರು, ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ 8 ತಂಡಗಳು ಮಾಲೀಕರಿಗೆ ಫಸ್ಟ್ ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ಅವರು ಆಸಕ್ತಿ ತೋರಿಸಿಲ್ಲ ಅಂದರೆ ಈ ಕ್ರೀಡೆ ನಡೆಯೋದೇ ಇಲ್ಲ. ಅವ್ರ ಆಸಕ್ತಿ ತೋರಿಸಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಬಂದು ಟೀಮ್ ಮಾಡಿ ಎಲ್ಲ ಮಾಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. 4 ಸೀಸನಲ್ಲಿ ಏನೇನು ಲೋಪದೋಷ ಆಗಿದೆಯೋ ಎಲ್ಲ ತಿದ್ದುಕೊಂಡೇ ಹೋಗಿದ್ವಿ. ಯಾಕೆಂದರೆ ಎಲ್ಲ ನಮ್ಮೂರವ್ರು ಆಡ್ತಾ ಇರೋದ್ರಿಂದ ಇನ್ನು ಮುಂದೇನೂ ಇದೇ ಥರ ನಡೆಯುತ್ತೆ. HPL ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇನ್ನು ಮುಂದೆ ಕಮಿಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಕಮಿಟಿಯವ್ರು ಮಾಡೋರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀವಿ.